ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಹೊಸ ಡಿಸೈನ್ ಇದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ 6 ಎಳೆ ದಾರ 10 ನಂಬರ್ ಕ್ರೋಶೆ 0.75 ತಗೊಂಡಿದ್ದೀನಿ. ಫಸ್ಟ್ ದಾರ ಲಾಕ್ ಮಾಡ್ಕೊಳ್ಳೋಣ. ಇದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನು. ಈ ಥರ ಡಬಲ್ ಲಾಕ್ ಮಾಡ್ಕೊಳ್ಳಿ. ಫಸ್ಟು ಡಬಲ್ ಲಾಕ್ ಆದಮೇಲೆ 2 ಚೈನ್ ಆದಮೇಲೆ ಇದರ ಪಕ್ಕ ಲಾಕ್ನ ಪಕ್ಕನೇ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆ ಮಾಡಿಬಿಟ್ಟು ಈಗ ಒಂದು ಸ್ಮಾಲ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ, ಮೆಟಲ್ ಬೀಡು. ಇದಾದಮೇಲೆ ಇದರ ಪಕ್ಕ ಇನ್ನೊಂದು ಡಬಲ್ ಕ್ರೋಶೆ. ಸರಿಯಾಗಿ ಕರೆಕ್ಟಾಗಿ ನೋಡಿಕೊಂಡು ಹತ್ರನೇ ಸೇರಿಸ್ಕೊಳ್ಳಿ. ಇನ್ನೊಂದು ಸ್ಮಾಲ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ. ಮತ್ತು ಅದರ ಹತ್ರನೇ ಡಬಲ್ ಕ್ರೋಶೆ. ಆಮೇಲೆ ಬೀಡ್ ಸೇರಿಸಿ, ಸ್ಮಾಲ್ ಬೀಡ್ ಮತ್ತು ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಬೀಡ್, ಡಬಲ್ ಕ್ರೋಶೆ ಬೀಡ್, ಹಾಗೆ ಕೊನೆಯಲ್ಲಿ ಡಬಲ್ ಕ್ರೋಶೆ. ಈಗ ಇನ್ನೊಂದು ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಇನ್ನೊಂದು ಡಬಲ್ ಕ್ರೋಶೆ. ಅಂದರೆ ಒಟ್ಟು 4 ಡಬಲ್ ಕ್ರೋಶೆ, 4 ಬೀಡ್ಸ್ ಬರೋ ಥರ ನೋಡ್ಕೊಂಡಿದ್ದೀನಿ. 4 ಬೀಡ್ಸ್ ಆದಮೇಲೆ ಮತ್ತೆ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಕೊನೆಯಲ್ಲೊಂದು ಪ್ಲೇನ್ ಡಬಲ್ ಕ್ರೋಶೆ ಆಗಿ 4 ಚೈನು. ಅದಾದಮೇಲೆ ಅದು ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿ ಡಬಲ್ ಕ್ರೋಶೆ. ಮತ್ತು 4 ಸಾರಿ ಈ ಥರ ಬೀಡು, ಡಬಲ್ ಕ್ರೋಶೆ, ಬೀಡ್, ಡಬಲ್ ಕ್ರೋಶೆ. ಈಗ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ. ಮತ್ತು ಡಬಲ್ ಕ್ರೋಶೆ, ಅದರ ಹತ್ರನೇ ಡಬಲ್ ಕ್ರೋಶೆ ಹಾಕಿಬಿಟ್ಟು ಬೀಡ್ ಸೇರಿಸ್ಕೊಳ್ಳೋದು ಅಷ್ಟೇ. ಮಧ್ಯದಲ್ಲಿ 4 ಚೈನ್ ಮಾಡ್ಕೊಂಡಿದ್ದೀನಿ. ಮತ್ತು ಡಬಲ್ ಕ್ರೋಶೆ, ಮತ್ತು ಬೀಡ್, ಮತ್ತು ಡಬಲ್ ಕ್ರೋಶೆ. ಮೂರಾಯಿತು. ಈಗ ಇನ್ನೊಂದು ಬೀಡ್, ಮತ್ತು ಡಬಲ್ ಕ್ರೋಶೆ. ಮತ್ತು 4 ಚೈನ್, 1 2 3 4. ಮತ್ತು ಅದೆಲ್ಲಿ ಬರುತ್ತೋ ಅಲ್ಲಿ ಡಬಲ್ ಕ್ರೋಶೆ. ಮತ್ತು 4 ಬೀಡ್ ಬರೋಷ್ಟು ಮಾಡ್ಕೊಂಡು ಹೋಗಬೇಕು. ಡಬಲ್ ಕ್ರೋಶೆ ಆಗಿ ಬೀಡ್ ಸೇರಿಸಿ ಫಸ್ಟಲ್ಲೇ, ಆಮೇಲೆ ಡಬಲ್ ಕ್ರೋಶೆ ಬೀಡ್, ಡಬಲ್ ಕ್ರೋಶೆ ಬೀಡ್, ಆ ಥರ 4 ಬೀಡಾಗಿ ಕೊನೆಯಲ್ಲಿ ಒಂದು ಡಬಲ್ ಕ್ರೋಶೆ ಮತ್ತು 4 ಚೈನು. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಪೂರ್ತಿ ಸೀರೆ. ನೋಡಿ ಈ ಥರ ಪೂರ್ತಿ ಮಾಡಿದ್ದೀನಿ ಎಂಡ್ವರೆಗೂ. ಎಂಡಲ್ಲಿ 2 ಚೈನ್ ಹಾಕಿ ದಾರ ಕಟ್ ಮಾಡಿದ್ದೀನಿ. ಬೀಡಲ್ಲಿ ಎಂಡ್ ಮಾಡಿದ್ದೀನಿ. ಬೀಡ್ ಮತ್ತು ಈಗ 4 ಬೀಡ್, ಮತ್ತು ಸ್ಟಾರ್ಟಿಂಗಲ್ಲಿ 4 ಬೀಡ್ ಹಾಕಿರೋದಲ್ವ, ಎಂಡಲ್ಲೂ 4 ಬೀಡು. ಈಗ ಬೇರೆ ಕಲರು ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಪಕ್ಕದ ಡಬಲ್ ಕ್ರೋಶೆ ಇದೆಯಲ್ವ, ಬೀಡ್ ಹಾಕಿರೋದು, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ ಫಸ್ಟ್ 2 ಚೈನ್ ಮಾಡ್ಕೊಳ್ಳಿ, ಅದೊಂದು ಡಬಲ್ ಕ್ರೋಶೆ ಈಕ್ವಲ್. ಈಗ ಗ್ಯಾಪಿಗೆ ಬೇಕಾಗುವಷ್ಟು ಚೈನು 3 4 ಸಾಕಾಗಲ್ಲ, ಅಲ್ಲಿ ನೋಡ್ಕೊಳ್ಳಿ. 5 ಚೈನ್ ಹಾಕ್ಕೊಂಡಿದ್ದೀನಿ. 5 ಚೈನ್ ಆ ಬೀಡ್ಸ್ ಕವರ್ ಆಗುವಷ್ಟು, ಆ 4 ಚೈನ್ ಗ್ಯಾಪ್ ಇದೆಯಲ್ಲ ಮೊದಲು ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಅಲ್ಲಿವರೆಗೂ ಚೈನ್ ಬರಬೇಕು. ಈಗ 5 ಚೈನ್ ಹಾಕಿದ್ದೀವಲ್ವ, ಇಲ್ಲಿ ಡಬಲ್ ಕ್ರೋಶೆ 5 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 3 4 5 ಡಬಲ್ ಕ್ರೋಶೆ, 5 ಚೈನ್ ಆಗಿ ಈ 4 ಚೈನ್ ಗ್ಯಾಪಲ್ಲಿ 5 ಡಬಲ್ ಕ್ರೋಶೆ. ಈಗ ಮತ್ತೆ 5 ಚೈನು, 3 4 5 ಚೈನ್ ಹಾಕಿ ಅದು ಕವರ್ ಆಗುತ್ತೆ ನೋಡಿ ಆ ಬೀಡ್ಸು ಮೊದಲಿನರದ್ದು. ನೆಕ್ಸ್ಟು ಆ 4 ಚೈನ್ ಗ್ಯಾಪಲ್ಲಿ 5 ಡಬಲ್ ಕ್ರೋಶೆ, 5 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ 4 ಚೈನ್ ಗ್ಯಾಪಲ್ಲಿ.
ಫಸ್ಟ್ 2 ಚೈನು ಒಂದು ಡಬಲ್ ಕ್ರೋಶೆ ಲೆಕ್ಕ ಆಗುತ್ತೆ. ನೆಕ್ಸ್ಟ್ ರೌಂಡ್ ಬಂದು ಅಲ್ಲಿ ದಾರ ಸೇರಿಸ್ಕೊಂಡಾಗ ಅದು ಸ್ಟ್ರೈಟ್ ನಿಂತ್ಕೊಳ್ಳುತ್ತೆ ನೋಡಿ, ಈ ಥರ ಬರುತ್ತೆ. 5 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಮತ್ತು 5 ಚೈನ್ ಮಾಡ್ಕೊಳ್ಳಿ. 5 ಡಬಲ್ ಕ್ರೋಶೆ 5 ಚೈನ್, 1 2 3 4 5. ನೆಕ್ಸ್ಟು 5 ಡಬಲ್ ಕ್ರೋಶೆ ನೆಕ್ಸ್ಟ್ ಗ್ಯಾಪಲ್ಲಿ ಹೀಗೆ ಮುಂದುವರ್ಸ್ಕೊಂಡು ಹೋಗಿ. 2 3 4 5 ಈ ಥರ ಮುಂದುವರ್ಸ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ 5 ಚೈನು ಅದೇ ಥರ ಈ ರೌಂಡು ಪೂರ್ತಿ ಸಿಂಪಲಾಗಿ ಇದೆ. ಪೂರ್ತಿ ಮಾಡಿ ತೋರಿಸ್ತೀನಿ ನೋಡಿ. ಇದು ಪೂರ್ತಿ ಮಾಡಿದ್ದೀನಿ. 5 ಚೈನು 5 ಡಬಲ್ ಕ್ರೋಶೆ. ಈಗ ನೆಕ್ಸ್ಟ್ ರೌಂಡು ಇನ್ನೊಂದು ಕಲರ್ ದಾರ ತೊಗೊಂಡಿದ್ದೀನಿ. ಆ ಫಸ್ಟ್ 2 ಚೈನ್ ಹಾಕಿದ್ದೀರಲ್ವ ನೀವು, 1 ಡಬಲ್ ಕ್ರೋಶೆ ಈಕ್ವಲ್ ಅಂತ ಹೇಳಿದೆ ನಾನು. ಅದರಲ್ಲಿ 2ನೇ ಚೈನಲ್ಲಿ ಸೇರಿಸ್ಕೋಬೇಕು, ಆವಾಗ ಅದು ಸ್ಟ್ರೈಟಾಗಿ ನಿಂತ್ಕೊಳ್ಳುತ್ತೆ. ಡಬಲ್ ಲಾಕ್ ಮಾಡಿ ಸೇರಿಸ್ಕೊಳ್ಳಿ ಅದರಲ್ಲಿ 2 ಚೈನಲ್ಲಿ. ಈ ಥರ ಸೇರಿಸ್ಕೊಂಡ್ಮೇಲೆ ಅಲ್ಲಿ 5 ಚೈನ್ ಇದೆಯಲ್ವಾ, 5 ಚೈನಿಗೆ 5 ಚೈನು ಮಾಡ್ಕೊಳ್ಳಿ. 5 ಚೈನ್ ಮಾಡಿಕೊಂಡು ಫಸ್ಟ್ ಡಬಲ್ ಕ್ರೋಶೆ ಚೈನ್ ಆದಮೇಲೆ ಇರೋ ಡಬಲ್ ಕ್ರೋಶೆ, ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ವ ಅದರಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶೆ ಹಾಕಿ ಸೆಕೆಂಡಿಂದಲೂ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಈಗ ಇಲ್ಲಿಂದ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಇದೆಯಲ್ವ ಅಲ್ಲಿ ಆರ್ಚ್ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಆರ್ಚ್, ಡಬಲ್ ಕ್ರೋಶೆ ಹಾಕ್ಕೊಂಡು ಎಷ್ಟು ಬರುತ್ತೋ ಅಷ್ಟು ಮಾಡ್ಕೋಬೇಕು ನೀವು. 2 3 4 5 ಈ ಥರ ಪೂರ್ತಿ ಎಷ್ಟು ಬರುತ್ತೋ ಅಷ್ಟು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಬೇಕು ಅಂದರೆ ಮಧ್ಯದಲ್ಲಿ ಒಂದು ಬೀಡ್ ಹಾಕ್ಕೊಳ್ಳೋದು ಹಾಕಿ ನಿಲ್ಲಿಸ್ಬೋದು, ಅಂದರೆ ಈ ರೌಂಡ್ ಲಾಸ್ಟ್ ಮಾಡೋದಾದರೆ. ನಾನು ಈ ಥರ ಇಷ್ಟು ಮಾಡಿದ್ದೀನಿ. ಈಗ ಇದನ್ನು ನೆಕ್ಸ್ಟು 5 ಡಬಲ್ ಕ್ರೋಶೆಲಿ 3 ಡಬಲ್ ಕ್ರೋಶೆ ಬಿಟ್ಟು 4ನೇದಲ್ಲಿ ಮತ್ತು 5ನೇದಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. 4ನೇದಲ್ಲಿ ಒಂದು ಸಿಂಗಲ್ ಕ್ರೋಶೆ, 5ನೇದಲ್ಲಿ ಸಿಂಗಲ್ ಕ್ರೋಶೆ, ಡಬಲ್ ಕ್ರೋಶೆ ಈ ಥರ ಬರುತ್ತೆ. ನೀವು ಇಷ್ಟೇ ಮಾಡಿ ಸ್ಟಾಪ್ ಮಾಡ್ಬೋದು ರೌಂಡ್ ಇದು ಡಿಸೈನ್. ನಾನು ಇನ್ನೊಂದು ಸ್ಟೆಪ್ಪು ಮಾಡ್ತೀನಿ. ಈಗ ನೆಕ್ಸ್ಟ್ 5 ಚೈನನ್ನು ಹಾಗೆ ಮಾಡ್ಕೊಳ್ಳಿ. ಅದನ್ನು ನೆಕ್ಸ್ಟು 5 ಚೈನ್ ಕಳೆದು ಡಬಲ್ ಕ್ರೋಶೆಗಳಿದೆಯಲ್ವ, 2 ಡಬಲ್ ಕ್ರೋಶೆಗಳಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಅದರ ಮುಂದಿನ 5 ಚೈನಲ್ಲಿ ಆರ್ಚ್ ಮಾಡ್ಕೋಬೇಕು ನೀವು. ಡಬಲ್ ಕ್ರೋಶೆ ಮಾಡಿ ಇನ್ನು ಇದರ ಮುಂದಿನ ಡಬಲ್ ಕ್ರೋಶೆಲಿ ಆರ್ಚ್, ಡಬಲ್ ಕ್ರೋಶೆ ಮಾಡಿ ಮುಂದಿನ ಚೈನಲ್ಲಿ ಆರ್ಚ್ ಡಬಲ್ ಕ್ರೋಶೆ ಮಾಡಿ. 5 ಚೈನ್ ಗ್ಯಾಪ್ ಇರುತ್ತಲ್ವ ಅಲ್ಲಿ ಆರ್ಚ್. ಈ ಥರ ಮುಂದುವರ್ಸ್ಕೊಂಡು ಹೋಗಿ. ಮತ್ತು ನೆಕ್ಸ್ಟು 3 ಡಬಲ್ ಕ್ರೋಶೆ ಬಿಟ್ಟು 4ನೇದಲ್ಲಿ ಲಾಕ್ ಮಾಡಿ 5 ಮತ್ತು 5 ಚೈನ್ ಹಾಕಿಬಿಟ್ಟು ಅದರ ನೆಕ್ಸ್ಟು ಅದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಇದೇ ಥರ ತೋರಿಸ್ತೀನಿ ಪೂರ್ತಿ ಮಾಡಿ. ಈಗ ನೋಡಿ ನೆಕ್ಸ್ಟ್ ರೌಂಡು ಇನ್ನೊಂದು ಕಲರ್ ದಾರ ಈ ಬ್ಲ್ಯಾಕ್ ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ ಡಬಲ್ ಲಾಕ್ ಮಾಡಿ. ಈಗ ಆ ಚೈನುಗಳಿದೆಯಲ್ವ, 2 ಚೈನನ್ನು ಸೇರಿಸ್ಕೊಂಡು 3 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. 5 ಚೈನ್ ಗ್ಯಾಪ್ ಇದೆಯಲ್ವ ಅಲ್ಲಿ 3 ಸಿಂಗಲ್ ಕ್ರೋಶೆ. 3 ಸಿಂಗಲ್ ಕ್ರೋಶೆ ಆದಮೇಲೆ ಈಗ ಆರ್ಚ್ಗಳಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಆರ್ಚ್ ಇದೆಯಲ್ವ, ಡಬಲ್ ಕ್ರೋಶೆ ಮೇಲೆ 2 ಡಬಲ್ ಕ್ರೋಶೆ ಹಾಕ್ಕೋಬೇಕು. ಬ್ಲ್ಯಾಕ್ ಡಬಲ್ ಕ್ರೋಶೆ ಮೇಲೆ 2 ಡಬಲ್ ಕ್ರೋಶೆ ಹಾಕಿದ ಮೇಲೆ ಒಂದರಲ್ಲಿ 2 ಡಬಲ್ ಕ್ರೋಶೆ, 3 ಚೈನ್ ಹಾಕಿ ಆ 2 ಡಬಲ್ ಕ್ರೋಶೆಯನ್ನು ಸೇರಿಸ್ಕೊಂಡು ದಾರ ತಂದು ಲಾಕ್ ಮಾಡಿ, ಪಿಕೋ ಮಾಡಿ. ಈಗ ಒಂದು ಬಿಟ್ಟು ಒಂದರಲ್ಲಿ ಯಾವುದರಲ್ಲಿ ಹಾಕಿದ್ದೀರೋ ಅದಲ್ಲ, ಅದರಿಂದ ನೆಕ್ಸ್ಟಿಂದಲ್ಲಿ ಒಂದರಲ್ಲಿ 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಚೈನು ಆರ್ಚಲ್ಲಿ 2 ಡಬಲ್ ಕ್ರೋಶೆ ಮಾಡಿ 3 ಚೈನ್ ಮಾಡಿ ಆ 2 ಡಬಲ್ ಕ್ರೋಶೆಯನ್ನು ಸೇರಿಸ್ಕೊಂಡು ಪಿಕೋ ಮಾಡ್ಕೋಬೇಕು. 2 ಸೇರಿಸ್ಕೊಂಡು ಒಟ್ಟಿಗೆ ಪಿಕೋ. ಆಮೇಲೆ ನೆಕ್ಸ್ಟ್ ಒಂದು ಬಿಟ್ಟು ಒಂದರಲ್ಲಿ 2 ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು. ಆಮೇಲೆ 3 ಚೈನು
ಆಮೇಲೆ ಪಿಕೋ ಎರಡನ್ನು ಸೇರಿಸ್ಕೊಂಡು ಪಿಕೋ ಮಾಡ್ಕೋಬೇಕು ನೀವು, ಒಂದಕ್ಕಲ್ಲ. ಈ ಥರ ಎರಡು ಡಬಲ್ ಕ್ರೋಶೆ, ಮತ್ತು 3 ಚೈನು ಮತ್ತು ಪಿಕೋ. ಮೂರು ಚೈನು, 2 ಡಬಲ್ ಕ್ರೋಶೆ ಆಗಿ 3 ಚೈನು, ಪಿಕೋ. ಒಂದು ಬಿಟ್ಟು ಒಂದರಲ್ಲಿ ಮಾಡ್ಕೋಬೇಕು. ಕಂಟಿನ್ಯೂಸ್ ಮಾಡಿದರೆ ಜಾಸ್ತಿ ಆಗುತ್ತೆ. ನೀವು ನೋಡ್ಕೊಳ್ಳಿ, ನೀವು ಹಾಕಿರೋಂಥ ಡಿಸೈನ್ ಇದೇ ಡಿಸೈನ್ ಹಾಕಬೇಕು ಅಂತಿಲ್ಲ, ಬೀಡ್ಸ್ಗಳಾದರೂ ಹಾಕ್ಕೋಬೋದು ನೀವು ಪಿಕೋ ಮಾಡಿಲ್ಲ ಅಂದರೆ, ಅಥವಾ ಸಿಂಗಲ್ ಡಬಲ್ ಕ್ರೋಶೆ ಹಾಕಿಬಿಟ್ಟು ಪಿಕೋನು ಮಾಡ್ಕೋಬೋದು. ನೀವು ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು. ನಾನಿಲ್ಲಿ ಈ ಥರದ ಡಿಸೈನ್ ಮಾಡ್ತಾಯಿದ್ದೀನಿ, ಆರ್ಚಿನ ಮೇಲಿನ ಡಿಸೈನು. ಸಿಂಗಲ್ ಕ್ರೋಶೆ ಡಬಲ್ ಕ್ರೋಶೆ ಹಾಕಿಬಿಟ್ಟು ಅದರಲ್ಲಿ ಪಿಕೋ ಮಾಡ್ತಾರಲ್ವ, ಆ ಥರನೂ ಮಾಡ್ಕೋಬೋದು ನೀವು. ನಾನಿಲ್ಲಿ 2 ಡಬಲ್ ಕ್ರೋಶೆ ಹಾಕಿಬಿಟ್ಟು 3 ಚೈನ್ ಹಾಕಿಬಿಟ್ಟು ಎರಡನ್ನು ಸೇರಿಸ್ಕೊಂಡು ಪಿಕೋ ಮಾಡ್ತಾಯಿದ್ದೀನಿ. ಈ ಥರ ಎರಡನ್ನು ಸೇರಿಸ್ಕೊಂಡು ಪಿಕೋ ಮಾಡಿ ನೋಡಿ, ಈ ಥರ ಬರುತ್ತೆ ಆರ್ಚು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ನೀವು ಮೇಲಿನ ಆರ್ಚ್ ಯಾವ್ದಾದ್ರು ಮಾಡ್ಕೋಬೋದು. ಇದನ್ನು ನೆಕ್ಸ್ಟು ಈ ಚೈನ್ ಗ್ಯಾಪ್ ಇದೆಯಲ್ವ, ಅದರಲ್ಲಿ ಸೇರಿಸ್ಕೊಳ್ಳಿ ನೋಡಿ, ಈ ಥರ ಆರ್ಚ್ ಬರುತ್ತೆ. ಈಗ 3 ಇನ್ನೆರಡು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ, ಅಂದರೆ 3 ಸಿಂಗಲ್ ಕ್ರೋಶೆ ಆಗುತ್ತೆ. ಆಮೇಲೆ ಅಲ್ಲಿಂದಲೇ ನೆಕ್ಸ್ಟು ಆರ್ಚ್ನ ಚೈನಲ್ಲಿ ಫಸ್ಟ್ ಚೈನಲ್ಲಿ 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದರಲ್ಲಿ 2 ಡಬಲ್ ಕ್ರೋಶೆ, ಆಮೇಲೆ 3 ಚೈನ್ ಮಾಡಿಕೊಂಡು ಪಿಕೋ, ಎರಡನ್ನು ಸೇರಿಸ್ಕೊಂಡು ಪಿಕೋ, ಮತ್ತು ಒಂದು ಬಿಟ್ಟು ಒಂದರಲ್ಲಿ 2 ಡಬಲ್ ಕ್ರೋಶೆ ಹಾಕ್ಕೋಬೇಕು. ಕಂಟಿನ್ಯೂಸ್ ಆಗಿ ಹಾಕಿದರೆ ಜಾಸ್ತಿ ಆಗುತ್ತೆ. ಈ ಥರದ ಡಿಸೈನು ವೇವ್ ಬಂದುಬಿಡತ್ತೆ. ಈ ಥರ ಮತ್ತು ಈಗ ನೆಕ್ಸ್ಟ್ 5 ಚೈನಲ್ಲಿ ಲಾಕ್ ಮಾಡಿ ಮತ್ತೆ 2 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಮತ್ತು ನೆಕ್ಸ್ಟ್ ಇದೇ ಥರ ಮಾಡ್ಕೊಳ್ಳಿ. ಆ ಮಧ್ಯದ 3 ಚೈನ್ ಗ್ಯಾಪ್ ಇರುತ್ತೆ ನೋಡಿ, 3 ಸಿಂಗಲ್ ಕ್ರೋಶೆ ಹಾಕಿದಲ್ಲಿ ಸಣ್ಣಕಲ್ಲಿ ಒಂದು ಕುಚ್ಚು ಹಾಕ್ಕೋಬೋದು ನೀವು. ಬೇಕು ಅಂದರೆ, ಬೇಡ ಅಂದರೆ ಕುಚ್ಚಿಲ್ಲದೇ ಮಾಡ್ಕೋಬೋದು. ಪೂರ್ತಿ ಮಾಡಿ ತೋರಿಸ್ತೀನಿ. ಈ ಥರ ಬರುತ್ತೆ. ಕುಚ್ಚೆಲ್ಲ ಹಾಕಿದಾಗ ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಸಿಯಾಗಿದೆ ಮಾಡೋದು. ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ 2-3 ಸ್ಟೆಪ್ಗಳಾಗುತ್ತೆ, ಆದರೆ ಈಸಿಯಾಗಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.